ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸಹೋದರ, ಜಾನಕಿಯನ್ನು ಓರ್ವನಲ್ಲಿ ಪರ್ಣಶಾಲೆಯಲ್ಲಿ ಬಿಟ್ಟು ಏಕಾಗಿಯಾಗಿ ಬಂದಿರುವೆ ಸಹೋದರ. ಅಗ್ರಜ, ಮಾತೆಯವರಿಗೆ ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳದೆ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದರಣ್ಣ. ಆದರೆ ಮಾತೆಯವರಿಗೆ ಯಾವ ಅಪಾಯವೂ ಬಾರದಂತೆ ಅವರ ಸುತ್ತಲೂ ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರೋಣ. ತಾವು ನಿಶ್ಚಿಂತೆಯಿಂದಿರಿ ಲಕ್ಷ್ಮಣ. ಅಣ್ಣ, ಇಲ್ಲಿ ದುಷ್ಟ ರಾಕ್ಷಸರ ಕೆಟ್ಟ ಮೃಗಗಳ ಬಾಧೆ ಬಾ, ಪರ್ಣಶಾಲೆಗೆ ಹೋಗು. ಹಾಗೇ ಆಗಬಹುದು. ಬಾ ಸಹೋದರ, ಹಾಗೇ ಆಗಬಹುದು. ಅಗ್ರಜ, ಯಾವುದೋ ಒಂದು ಪಕ್ಷಿ. ಏನು ಜಾನಕಿಯು ಹಲ್ಲುವಿಲ್ಲವೇ? ಅಲ್ಲಿಯೂ ಸಹ ಇಲ್ಲವಣ್ಣ. ಲಕ್ಷಿತ, ಜಾನಕಿ ಆಶಿತ ಜಾನಕಿ ಆಶಿತ
ಜಾನಕಿ ನನ್ನೊಡನೆ ಕಾಡಿಗೆ ಬಂದು ನನಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದೆಯಲ್ಲ, ಅಂತ ರಾಮನಿಗೆ ಮೋಸವನ್ನು ಮಾಡಿ ಎಲ್ಲಿ ಮರೆಯಾಗಿರುವೆ ಲಕ್ಷ್ಮಣ. ಅಣ್ಣ, ಆ ಪಾರ್ಶ್ವದಲ್ಲಿ ರಾಮ ರಾಮ ಎಂದು ಶಬ್ದವಾಗುತ್ತಿದೆ. ಅದಲ್ಲ ಅದಲ್ಲ, ಎಂತ ಮೋಸವಾಯ್ತು. ಅಂತ ರಾಮನಿಗೆ ಮೋಸವನ್ನು ಮಾಡಿ ಎಲ್ಲಿ ಮರೆಯಾಗಿರುವೆ ಜಾನಕಿ. ಲಕ್ಷ್ಮಣ, ಎಂತ ಮೋಸವಾಯ್ತು ನೋಡಿದ್ಯಾ ಸಹೋದರ? ಅಗ್ರಜ, ಜನಕನ ಪ್ರಜನೆಂದು ಜನನಿಯು ನೀವೆಂದು ಜನಕನ ಪ್ರಜನೆಂದು ಜನನಿಯು ನೀವೆಂದು ತಿಳಿದಿರುವೆನು ಮದೆ ಅನುಮಾನವೇ. ಜನನೇ, ಇದು ಅಗ್ರಜನಾದ ಶ್ರೀರಾಮಚಂದ್ರರು ಬಂದಿರುವರು. ಬೇಗ ಬಂದು ಮುಖವನ್ನು ತೋರಬಾರದೆ. ಅಗ್ರಜ, ಲಕ್ಷ್ಮಣ, ಇದು ರಾಕ್ಷಸರ ಮೋಸವೆಂದು ತೋರುತ್ತಿರುವುದು. ಹೌದು ಸಹೋದರ. ಲಕ್ಷ್ಮಣ, ಅಣ್ಣ, ಆ ಪಾರ್ಶ್ವದಲ್ಲಿ ರಾಮ ರಾಮ ಎಂದು ಸತ್ತುವಾಗ ರಾಮ ಸಹೋದರ. ಹಾಗೇ ಆಗಲಿ ಅಣ್ಣ. ಅಗ್ರಜ, ಆ ಕಡೆ ಯಾವುದೋ ಒಂದು ಪಕ್ಷಿಯು ಭೂತಾಕಾರವಾಗಿ ಬಿದ್ದಿರುವುದು. ಅದೇ ನಮ್ಮ ಮಾತೆಯನ್ನು ನುಂಗಿರಬಹುದು. ಅಣ್ಣ, ನನಗೆ ಅನುಜ್ಞೆಯನ್ನು ಕೊಡು, ಅದನ್ನೀಗಲೇ ನಾಶ ಮಾಡಿ ಬರುವೆನು. ಲಕ್ಷ್ಮಣ, ನಿಧಾನಿಸು ಸಹೋದರ. ಅದು ನಮ್ಮ ಹೆಸರನ್ನೇ ಕೂಗುತ್ತಿರುವುದು. ಹತ್ತಿರಕವಾಗಿ ವಿಚಾರಿಸುವುದು ನಡ ಸಹೋದರ. ಆಗಬಹುದು ಅಯ್ಯ ಪಕ್ಷಿರಾಜನೇ, ಈ ರೀತಿ ಬಿದ್ದಿರಲು ಕಾರಣವೇನು? ಪ್ರಭು, ತಾವು ಯಾರನ್ನು ತಿಳಿಸಿದರೆ ಅನಂತರ ವಿಚಾರಿಸುವೆನು. ಅಯ್ಯ, ನಾವು ಕೋಶಲ ದೇಶದ ದಶರಥ ಚಕ್ರವರ್ತಿಯ ಸುಕುಮಾರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಗಳಾದವು. ಆದರೆ ನಾವಿಲ್ಲದ ಸಮಯದಲ್ಲಿ ಯಾರೋ ಪಾಪಿಗಳು ನನ್ನ ಧರ್ಮಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವರು. ಆತನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವು. ನೀನು ಯಾರು? ಈ ರೀತಿ ಬಿದ್ದಿರಲು ಕಾರಣವೇನು? ಪ್ರಭು ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ ಜಟಾಯು. ಆ ರಾವಣನು ನಿಮ್ಮ ಪತ್ನಿಯಾದ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಯ್ತಿದ್ದನು. ಆತನನ್ನು
ಯುದ್ಧವನ್ನು ಮಾಡಕ್ಕೆ ಹೋಗಿ ನನ್ನನ್ನು ರೆಕ್ಕೆಯನ್ನು ಕಡಿದು ಮುಳುಗಿಸಿರು. ಸೀತಾ ಮಾತೆಯವರು ನನ್ನ ವಿಚಾರವನ್ನು ರಾಮಚಂದ್ರನಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಹೋಗಲಿಲ್ಲ ಎಂದು ಅರಸಿ ಹೋದಳು. ನಮ್ಮ ಪಾದವನ್ನು ಕಂಡಂತೆ ಆಯಿತು. ನಾನು ಈಗಲೇ ಪ್ರಾಣವನ್ನು ಬಿಡುವೆನು. ಪಕ್ಷಿರಾಜನೇ, ನಿನಗೆ ಸದ್ಗತಿಯೂ ಉಂಟಾಗಲಿ. ನೋಡಿದೆ ಯಶೋಧರ, ನಮ್ಮ ಜನಕನಿಗೆ ಮಿತ್ರರಾಗಿ ನಮಗೂ ಸಹ ಸಹಾಯವಾದ ಪಕ್ಷಿರಾಜನು ಪ್ರಾಣವನ್ನೇ ಬಿಟ್ಟಿನಲ್ಲ. ಲಕ್ಷ್ಮಣ, ಅಣ್ಣ, ಈತನೆತ್ತಿಕೋ. ಈತನನ್ನು ಸಂಸ್ಕಾರವನ್ನು ಮಾಡಿ ಅನಂತರ ಜಾನಕಿ ನೋಡ್ಕೋಣ. ತಮ್ಮ ಅಪ್ಪಣೆಯಂತೆ ಆಗಬಹುದು. ಲಕ್ಷ್ಮಣ, ಅಣ್ಣ, ಶ್ಯಾಮ ಸುಂದ ರಾಂಗಿಯೇ ಸಕಲ ಭಕ್ತಿಯುಳ್ಳ ಜಾನಕಿ, ನಿನ್ನಮ್ಮಲದಿರುವ ನನ್ನ ಪ್ರಾಣವಂತೂ ಉಳಿಯುವಂತಿಲ್ಲ. ಬೇಗ ಬಂದು ನನಗೆ ಮುಖವನ್ನು ತೋರಬಾರದು.
ಪತ್ನಿಯನ್ನಾಗಲೇನು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ನೀನಿನ್ನು ಪಟ್ಟಣಕ್ಕೆ ಹಿಂದಿರುಗು ಲಕ್ಷ್ಮಣ. ಅಣ್ಣ. ಈ ಪ್ರಪಂಚದಲ್ಲಿ ಯಾವ ವಸ್ತುಗಳಾದರೂ ಮರೆಯಬಹುದು ಸಹೋದರ, ಆದರೆ ಪತ್ನಿಯನ್ನಾಗಲು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ನಾನು ಅಲ್ಲಿ ಕಾಣುವ ಪರ್ವತವನ್ನತ್ತಿ ಪ್ರಾಣವನ್ನು ಕಳೆದುಕೊಳ್ಳುವೆನು. ಅಣ್ಣ, ಅಯ್ಯೋ ದೈವವೇ, ಅಗ್ರಜನು ಹೋದ ಮೇಲೆ ನಾನು ಜೀವಿಸಿ ಫಲವೇನು? ನಾನು ಸಹ ಅಗ್ರಜನ ಸಂಗಡ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಜೂಟ ದಾರನಾಗೆ ಕೋರಂಡವ ಪಿಡಿದು ಬರುವ ಪುತ್ರರು, ಕೋದಂಡವ ಪಿಡಿದು ಬರುವ ಪುತ್ರರು. ಆರು ನಮ್ ಕಾಣೆ ಮಾರು ಮಡಿಯನ್ನುಟ್ಟು ದೂರದಿ ಬರುತ್ತಿಹ ಮಾನಸ ಪುತ್ರರು. ಆರು ನಮ್ ಕಾಣೆ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದನು ವಿಚಾರವೇನು? ಆಂಜನೇಯ, ಯಾರೋ ಈರುವರು ಋಷಿ ಕುಮಾರರು ಕದಂಬನೆಂಬ ರಾಕ್ಷಸನನ್ನು ಪರ್ವತವೆಂಬ ಭ್ರಾಂತಿಯಿಂದ ಉಭಯ ಪಾರ್ಶ್ವದಲ್ಲಿ ಹೊತ್ತುತ್ತಿರುವರು. ನೀನೀಗಲೇ ಹೋಗಿ ಅವರು ಯಾರೆಂಬುದನ್ನು ತಿಳಿದುಕೊಂಡು ವಾಲಿಯ ಕಡೆಯವರಾದರೆ ಬಿಟ್ಟು ಬಾ, ನಮ್ಮ ಕಡೆಯವರಾದ ಕರೆದುಕೊಂಡು ಬರುವಣ. ಆಗಬಹುದು. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಕದಂಬ ರಾಕ್ಷಸನೇ? ಹೌದು. ಎಲ್ಲಿ ಅಂಬುಬಾಣವನ್ನು ಕೊಡು ಸಹೋದರ. ತೆಗೆದುಕೊಳ್ಳಿ. ಪಾವನವಾಯಿತು ನನ್ನಿ ಜನ್ಮ ಬಹುನಾಯಕ ಜಗದಾದಿ ದೇವ ರಘುನಾಯಕ. ಪಲಲಯ ಪಾವನಿತೋ ಕರುಣಯ ಕಂಬಿ ಕರುಣಿತೋ ಕಮ್ಮೆ ದಯದೆ ನನ್ನಯ ಕರುಣಿತೋ ಕಮ್ಮೆ ದಯದೆ ಪಾವನ ಬಾಗಿತು ನಮ್ಮೈ
ನಮಸ್ಕರಿಸುವೆನು. ಅಯ್ಯ, ನೀನು ಯಾರು? ನನ್ನ ಬಾಣ ಸೋಕಿದ ಕೂಡಲೇ ನಿಜ ರೂಪವನ್ನು ಹೊಂದಿರುವೆಲ್ಲ. ಸ್ವಾಮಿ, ನಾನು ಗಂಧರ್ವನು. ಹಿಂದೆ ಮುಂದೆ ಶಾಪಕ್ಕೆ ಗುರಿಯಾಗಿ ಮಂಡೆಯಾಗಿ ಬಿದ್ದಿದ್ದನು. ಮುನಿಯ ನನ್ನ ಶಾಪವು ವಿಮೋಚನೆ ಆಗುವುದೆಂದು ಕೇಳಿದಾಗ ತಿಳಿದಿದ್ದನು. ಆಗ ಮುನಿಯು ಶ್ರೀರಾಮನ ಪಾದ ಸ್ಪರ್ಶ ದರ್ಶನ ಆದಾಗ ಶ್ರೀರಾಮನೆಂದು ಗೆದ್ದು. ಅಯ್ಯ ಗಂಧರ್ವರಾಜ, ನಿನಗೆ ಮಂಗಳವಾಗಲಿ. ನೀವಿನ್ನು ಹೋಗಿ ಬನ್ನಿ. ತಮ್ಮ ಅಪ್ಪನಂತೆ ಹೋಗಿ ಬರುವೆನು. ಆರಿವರಾರು ಒಂದು ಬಯೋದ್ಯರು ತೋರು ತಲಿಹರು ಒನರು ಹಲೋಚನ ಆರಿವರಾರು ಒಂದು ಬಯೋದ್ಯರು ತೋರು ತಲಿಹರು ಮುಡಿಗಳ ಧರಿಸಿರಲೇನು ನಾರು ಮಡಿಗಳ ಧರಿಸಿರಲೇನು ತಲೆಯಲ್ಲಿ ಮುಡಿಗಳ ಕಟ್ಟಿರಲೇನು ನಾರು ಮಡಿಗಳ ಧರಿಸಿರಲೇನು ತಲೆಯಲ್ಲಿ ಮುಡಿಗಳ ಕಟ್ಟಿರಲೇನು ಒನರು ಹಲೋಚನ ಆರಿವರಾರು ಒಂದು ಭಯೋದ್ಯರು ತೋರು ತಲಿಹರು. ಇವರಿಂದ ಕದಂಬನೆಂಬ ರಾಕ್ಷಸನ ಶಾಪವು ವಿಮೋಚನೆ ಆಯಿತು ಎಂದ ಮೇಲೆ ಇವರು ಮಹಾಪುರುಷರೇ ಇರಬಹುದು. ಇವರು ಯಾರಾಗಿರಬಹುದು? ಇವರನ್ನು ಯಾರೆಂದು ಭಾವಿಸಲಿ? ಋಷಿಕುಮಾರ್ ಎಂದು ಭಾವಿಸಲೇ? ಜಟಾವಲ್ಕಲ ಧನುರ್ಧಾರಿಗಳಾಗಿರುವರು. ರಾಜಕುಮಾರ್ ಎಂದು ಭಾವಿಸಲೇ? ತಲೆಯಲ್ಲಿ ಮುಡಿಗಳನ್ನು ಕಟ್ಟಿರುವರು. ಇವರನ್ನು ಯಾರೆಂದು ಭಾವಿಸಲಿ? ಇರಲಿ, ಸಮೀಪಕ್ಕೆ ಹೋಗಿ ಅವರನ್ನು ವಿಚಾರ ಮಾಡಿದೆ. ಅಯ್ಯ, ತಾವು ಯಾರು? ತಮ್ಮ ನಾಮಾಂಕಿತವೇನು? ತಾವು ಈ ಗುಂಡಾರಣ್ಯಕ್ಕೆ ಆಗಮಿಸಲು ಕಾರಣವೇನು? ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ, ನಾವು ಕೋಶಲ ದೇಶದ ದಶರಥ ಚಕ್ರವರ್ತಿಯ ಸುಕುಮಾರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಗಳಾದವು. ಆದರೆ ನಾವಿಲ್ಲದ ಸಮಯದಲ್ಲಿ ಆ ಲೋಕಕಂಟಕನಾದ ರಾವಣನು ನನ್ನ ಧರ್ಮಪತ್ನಿಯನ್ನು ಅಪಹರಿಸಿಕೊಂಡು ಬಂದಿರುವೆನು. ಆ ವಿಚಾರವನ್ನು ಜಟಾಯಿಂದ ತಿಳಿದು ಈ ಮಾರ್ಗವಾಗಿ ಬಂದೆವು. ನೀವು ಯಾರು? ಬ್ರಹ್ಮಚಾರಿಯಂತೆ ಕಾಣುತ್ತಿರುವೆಯಲ್ಲ ಲಕ್ಷ್ಮಣ. ಈತನ ಕಿವಿಯಲ್ಲಿರುವ ಕರ್ಣ ಕೊಂಡಲು ನೋಡು, ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವವು. ಹೌದು ಅಗ್ರಜ, ಬಹಳ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವವು. ಆಹಾ, ಏನು ಆಶ್ಚರ್ಯ! ನನ್ನ ಕಿವಿಲಿರುವ ಕರ್ಣ ಕುಂಡಲಿಗಳು ಯಾರ ಕಣ್ಣಿಗೂ ಗೋಚರವಾಗುವುದಿಲ್ಲ. ಇವರ ಕಣ್ಣಿಗೆ ಗೋಚರವಾಗುತ್ತಿರುವುದನ್ನು ನೋಡಿದರೆ ನನಗೆ ಬಹಳ ಆನಂದವೇ ಉಂಟಾಗುತ್ತಿರುವುದಲ್ಲ. ಆಹಾ, ಇಂತಿವರ ನುಡಿಗಳನ್ನು ದೂರದಲ್ಲಿ ಕೇಳಿ
ಇದನ್ನು ದೂರದಲ್ಲಿ ಕೇಳಿ ಸ್ವಾಂತದಿ ಸಂತಸವ ತಾಳ್ದೆ ಎನ್ನಮ್ಮ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಎನ್ನಮ್ಮ ಮುಂದೊಂದ ನುಡಿ ನುಡಿಯೇ ಅದು ಇಂದು ಸಮ್ಮತದಿ ನಿಜವಾಯಿತು ತಿಳಿಯೇ ಧನ್ಯನಾದನು ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪುಣ್ಯ ಪರಿಪೂರ್ಣದಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಎನ್ನಂ ರಕ್ಷಿಸುವ ದೊರೆ ಬಂದ ಎನ್ನಂ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇಕೆ ಕಾದುದೋ ಮನಸ್ಸಿಗೆ ಅತ್ಯಾನಂದ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ
ಧರಣೀಶನ ದಿವ್ಯ ಚರಣ ಕಮಲ ಯುಗವ ದಿವ್ಯ ಚರಣ ಕಮಲ ಯುಗವ ಕಂಡೆ ಸ್ವಾಮಿಯ ಕಂಡೆ. ಪ್ರಭು, ಕಪಿಕುಲಾಧ್ಯಕ್ಷ ಕೇಸರಿ ಕಪಿಯ ಮಡದಿಯಾದ ಆಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯ ವಾಯುದೇವರ ಬರಬಲದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ಹನುಮಂತನೆಂತಲೂ ಕರೆಯುವರು ಪ್ರಭು. ನನ್ನ ತಾಯಿಯಾದ ಆಂಜನಾದೇವಿಯು ನನ್ನನ್ನು ಆಶೀರ್ವದಿಸುವ ಕಾಲದಲ್ಲಿ, ಮಗುವೇ ಮಾರುತಿ, ನಿನ್ನ ಕಿವಿಲಿರುವ ಕರ್ಣ ಕುಂಡಲಿಗಳು ಯಾರ ಕಣ್ಣಿಗೆ ಗೋಚರವಾಗುವುದು ಅವರೇ ಕ್ಷೀರಾಬ್ಸೇನಾದ ಆದಿನಾರಾಯಣ. ಮುಂದೆ ಅವರು ಮಾನವ ಅವತಾರಿಯಾದ ಶ್ರೀರಾಮಚಂದ್ರರಾಗಿ ಬಂದು ನಿನ್ನನ್ನು ಕಾಪಾಡುವರು ಎಂದು ಹೇಳಿದ ಮಾತು ಸಾಫಲ್ಯವಾಯ್ತಂದೆ. ನನ್ನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಆಂಜನೇಯ, ನಿನಗೆ ಮಂಗಳವಾಗಲಿ ಎಂದು ಕೇಳಿದ್ದೀಯಾ ಮಾರುತಿ? ಅಭಿವಾದಯ ಮೇ ಪ್ರಭು 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 ಅಭಿವಾದಯ ಮೇ ಪ್ರಭು ಪ್ರಭು. ಇನ ವಂಶ ದೀಪ ಮನುವಂಶ ಭೂಪ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ಅನಗರಾಗವ ಇವನೀತವ ಅನಗರಾಗವ ಇವನೀತವ ಅಭಿವಾದಯ ಮೇ ಪ್ರಭು 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 ಅಭಿವಾದಯ ಮೇ ಪ್ರಭು. ಮುನಿ ಯೋಗಶೀಲ ಘನಯೋಗ ಬಾಲ ಮುನಿ ಯೋಗ ಪಾಲ ಘನ ಯೋಗ ಶೀಲ 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 ಅನಗರಾಗವ ಅನಗರಾಗವ ಇವನೀತವ ಅಭಿವಾದಯ ಮೇ ಪ್ರಭು 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 ಅಭಿವಾದಯ ಮೇ ಪ್ರಭು. ಪ್ರಭು, ಸದಾ ಕಾಲದಲ್ಲಿಯೂ ನನ್ನನ್ನು ನಿಮ್ಮ ಪಾದಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಆಂಜನೇಯ, ಇಂದಿನ ನಿನ್ನನ್ನು ನನ್ನ ಆತ್ಮ ರಾಮನೆಂದು ಭಾವಿಸಿ ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಇಂದಿಗೆ ನನ್ನ ಜೀವನವು ಸಾರ್ಥಕವಾಯಿತು ಸಾರ್ಥಕವಾಯಿತು. ಆಂಜನೇಯ, ಆಂಜನೇಯ, ನೀನು ಇಲ್ಲಿ ವಾಸವಾಗಿರಲು ಕಾರಣವೇನು? ಪ್ರಭು, ಈ ಕಿಷ್ಕಿಂಧೆಗೆ ಒಡೆಯನಾದ ಸುಗ್ರೀವ ರಾಜನಿಗೆ ನಾನು ಸಚಿವನಾಗಿರುವೆನು. ತಮ್ಮ ವೃತ್ತಾಂತವನ್ನು ತಿಳಿಯಲು ನಾನು ಇಲ್ಲಿಗೆ ಬಂದಿರುವೆನು ಪ್ರಭು. ತಾವು ಅಲ್ಲಿಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳಿ. ಆಂಜನೇಯ, ನಾವು 14 ವರ್ಷ ತೀರುವ ತನಕ ಪುರಪ್ರವೇಶವನ್ನು ಮಾಡುವುದಿಲ್ಲ. ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ಮಾರುತಿ. ಆಗಬಹುದು ಪ್ರಭು, ಆಗಬಹುದು ಆಗಬಹುದು. ಓ ಒಡೆಯನೇ,
ಅವರು ವಾಲಿಯ ಕಡವರಲ್ಲ ತಾನೆ? ಒಡೆಯನೇ, ಅವರು ವಾಲಿ ಕಡೆಯವರಲ್ಲ, ಅಯೋಧ್ಯಾಧಿಪತಿಯಾದ ದಶರಥನ ಕುಮಾರರು ರಾಮ ಲಕ್ಷ್ಮಣರೆಂದು ಅವರ ನಾಮಾಂಕಿತವು. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಗಳಾಗಿರುವರಂತೆ. ಅವರಿಲ್ಲದ ಸಮಯದಲ್ಲಿ ಆ ಲೋಕಕಂಟಕನಾದ ರಾವಣನು ಅವರ ಮರಿಯನ್ನು ಅಪಹರಿಸಿಕೊಂಡು ಹೋಗಿರುವನಂತೆ. ಜಟಾಯಿಯಿಂದ ಈ ವಿಚಾರವನ್ನು ತಿಳಿದು ಈ ಮಾರ್ಗವಾಗಿ ಆಗಮಿಸಿರುವರು. ನಮ್ಮ ಕಪಿಕುಲವನ್ನು ಉದ್ಧಾರ ಮಾಡಲು ಬಂದಿರುವ ಮಹಾಪ್ರಭುಗಳು. ಬನ್ನಿ, ಅವರ ಸಂದರ್ಶನಕ್ಕೆ ಹೋಗೋಣ. ಆಂಜನೇಯ, ಬನ್ನಿ. ನಡೆಯ ಹೋಗೋಣ. ಪ್ರಭು ಶ್ರೀರಾಮಚಂದ್ರ. ಪ್ರಭು, ನನ್ನೊಡೆಯ ಸುಗ್ರೀವರಾಜ. ಪ್ರಭು, ದಶರಥ ಅಧಿಪತಿಯಾದ ಅಯೋಧ್ಯ ನಗರದ ದಶರಥ ಮಕ್ಕಳು ರಾಮ ಲಕ್ಷ್ಮಣರು. ನಮಸ್ಕರಿಸಿ ನಮಸ್ಕರಿಸಿ ನಮಸ್ಕರಿಸಿ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಯಾರು? ಈ ಕಪಿವೀರರನ್ನು ಗೂಡಿ ಈ ಪಂಪಾ ಕ್ಷೇತ್ರದಲ್ಲಿ ವಾಸವಾಗಿರಲು ಕಾರಣವೇನು? ಪ್ರಭು ಶ್ರೀರಾಮಚಂದ್ರ, ವಾಲಿಯು ನಾನು ಅಣ್ಣ ತಮ್ಮಂದಿರು. ಅಂತೆಲ್ಲ ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಅವರಿರುವ ಯುದ್ಧವನ್ನು ಮಾಡುತ್ತಾ ಒಂದು ಗುಹೆಯನ್ನು ಪ್ರವೇಶ ಮಾಡಿದರು. ನಾನು ಆ ಗುಹೆಯ ಬಾಗಿಲಿಗೆ ಕಾವಲಿದ್ದೆನು. ವರ್ಷ ಕಳೆದರೂ ಒಳಗಿನಿಂದ ಯಾರು ಹೊರಗೆ ಬರಲಿಲ್ಲ. ಒಂದು ದಿನ ಒಳಗಿನಿಂದ ರಕ್ತ ಪ್ರವಾಹವು ಬರಲು ಪ್ರಾಣ ಭಯದಿಂದ ನಮ್ಮಣ್ಣನೇ ಮೃತನಾಗಿರಬಹುದೆಂದು ತಿಳಿದು ಆ ಗುಹೆಯ ದ್ವಾರಕ್ಕೆ ಒಂದು ದೊಡ್ಡದಾದ ಬಂಡೆಯನ್ನು ಚಾಚಿ ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನು ಮಾಡಿಕೊಂಡಿದ್ದೆನು. ಆಗ ನಮ್ಮಣ್ಣನು ಆ ರಾಕ್ಷಸನನ್ನು ಸಂಹರಿಸಿ ಹೊರಗೆ ಬಂದು ಅಲ್ಲಿ ನಾನಿಲ್ಲದಿರುವುದನ್ನು ಕಂಡು ಕುಪಿತನಾಗಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ಆಗ ನಾನು ಪ್ರಾಣ ಭಯದಿಂದ ಈ ಭೂಮಂಡಲವೆಲ್ಲ ಸುತ್ತಿದರು ಯಾರು ನನಗೆ ಆಶ್ರಯವನ್ನು ಕೊಡಲಿಲ್ಲ. ಆಗ ನಾನು ಈ ಮತಂಗ ಮನೆಯ ಆಶ್ರಯಕ್ಕೆ ಬಂದು ಸೇರಿಕೊಂಡೆನು. ಇಲ್ಲಿಗೆ ನಮ್ಮ ಅಣ್ಣನು ಬರುವುದಿಲ್ಲ. ಅವನು ಏಕೆ ಬರುವಂತಿಲ್ಲ? ಪ್ರಭು ಶ್ರೀರಾಮಚಂದ್ರ, ಆ ರಾಕ್ಷಸನ್ನು ಕೊಂಡ ಸಂತೋಷದಿಂದ ಆತನ ಶರೀರವನ್ನು ಮೇಲಕ್ಕೆಸೆದನು. ಅದು ಮತಂಗ ಮುನಿಗಳ ಆಶ್ರಮಕ್ಕೆ ಬಂದು ಬಿದ್ದಿತು. ಆಗ ಮುನಿಗಳು ಕುಪಿತರಾಗಿ ಇದನ್ನೆಸಗಿದನು ಈ ಪ್ರಾಂತ್ಯಕ್ಕೆ ಬಂದರೆ ಆತನ ಶಿರಸ್ಸು ಛಿದ್ರವಾಗಲು ಶಾಪವನ್ನು ಕೊಟ್ಟರು. ಆದ್ದರಿಂದ ಆತನು ಇಲ್ಲಿಗೆ ಬರುವುದಿಲ್ಲ. ಇದು ಅಲ್ಲದೆ ನನ್ನ ಪತ್ನಿಯಾದ ರುಮೆಯನ್ನು ಸಹ ಅಪಹರಿಸಿರುವನು. ಪ್ರಭು ಲಕ್ಷ್ಮಣ, ಅಣ್ಣ, ನೋಡಿದೆ ಪ್ರಪಂಚದಲ್ಲಿ ಎಂತ ಬಾತೃ ದ್ರೋಹಿಗಳಿರುವರು. ಅಣ್ಣ, ಅಂತವರನ್ನು ಈಗಲೇ ನಿಗ್ರಹಿಸಬೇಕಲ್ಲವೇ? ಹೌದು ಸಹೋದರ. ಸುಗ್ರೀವರಾಜ, ಪ್ರಭು, ಆ ವಾಲಿನ ಕರೆದು ಯುದ್ಧವನ್ನು ಮಾಡು. ಆಂಜನೇಯ, ಒಡೆಯನೇ, ಭಯವಾಗುತ್ತಿರುವುದಲ್ಲ? ಒಡೆಯನೇ, ಭಯವೇಕೆ? ಹಿಂದೆ ನಮಗೆ ಮತ್ತಂಗ ಮನಿಗಳು ಹೇಳಿದ್ದಾರಲ್ಲ, ಆ ವಿಚಾರವನ್ನು ಪ್ರಭುಗಳಲ್ಲಿ ಹರಕೆ ಮಾಡಿಕೊಳ್ಳಿ. ಪ್ರಭು ಶ್ರೀರಾಮಚಂದ್ರ, ಸುಗ್ರೀವರಾಜ, ನನ್ನಲ್ಲಿ ಒಂದು ಕೋರಿಕೆ ಇರುವುದು. ಅದೇನು ಸುಗ್ರೀವರಾಜ? ಪ್ರಭು ಶ್ರೀರಾಮಚಂದ್ರ, ಅಲ್ಲಿ ಕಾಣುವ ಸಪ್ತ ತಾಳೆಯ ಗಿಡವನ್ನು ಯಾರು ಒಂದೇ ಬಾಣದಿಂದ ಛೇದಿಸುವವರು ಅವರು ವಾಲಿಯನ್ನು ಸಂಹಾರ ಮಾಡತಕ್ಕವರೆಂದು ಮತಂಗಮಣಿಗಳ ಆಶ್ರಮ ಶಾಪವಿರುವುದು. ಇದನ್ನು ಪರೀಕ್ಷೆ ಎಂದು ತಿಳಿಯಕೂಡಬಹುದು. ಪ್ರಭು ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಕೊರತೆ ಎಲ್ಲಿ? ಆ ಸಪ್ತ ತಾಳ ವೃಕ್ಷವನ್ನು ತೋರಿಸು. ಪ್ರಭು ಶ್ರೀರಾಮಚಂದ್ರ, ಅದು ಅಲ್ಲಿ ಕಾಣುತ್ತಿರುವುದೇ ಸಪ್ತ ತಾಳೆಯ ಗಿಡವು. ಸುಗ್ರೀವರಾಜ, ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತೆ? ಪ್ರಭು, ಅನುಮಾನವು ಪರಿಹಾರವಾಯಿತು. ವಾಲಿಯನ್ನು ಕೊಂದು ನನ್ನ ಪತ್ನಿಯನ್ನು ವಶಪಡಿಸಿಕೊಳ್ಳುವುದಾದರೆ ಸೀತಾ ಮಾತೆಯವರು ಎಲ್ಲಿದ್ದರೂ ಹುಡುಕಿಕೊಂಡು ಬಂದು ನಿಮ್ಮ ಪಾದಕ್ಕೆ ಒಪ್ಪಿಸುವೆನು. ಇದು ಸತ್ಯವೆಂದು ತಿಳಿಯಿರಿ. ಸುಗ್ರೀವರಾಜ, ಬಹಳ ಸಂತೋಷ. ಹಾಗಾದರೆ ಆ ವಾಲಿನ ಕರೆದು ಧೈರ್ಯದಿಂದ ಯುದ್ಧವನ್ನು ಮಾಡು. ಆಂಜನೇಯ, ಒಡೆಯ, ಭಯವಾಗುತ್ತಿರುವುದಲ್ಲ? ಭಯವೇಕೆ? ಓಲಿಯನ್ನು ಕರೆಯಿರಿ, ಧೈರ್ಯವಾಗಿ ಯುದ್ಧವನ್ನು ಮಾಡಿ. ಆಗಬಹುದು. ಬಾಣ ಕೊಡು. ಎಲ್ಲೋ ಪಾತೃದ್ರೋಹಿಯಾದ ವಾಲಿಯೇ, ಎಲ್ಲಿ ಹಡಗಿರಿವೆಯೋ ಬೇರೆ ಯುದ್ಧಕ್ಕೆ ಬಾ. ಸುಗ್ರೀವ, ಯುದ್ಧಕ್ಕೆ ಕರೀತಿದೆಯಾ? ಹೌದು. ಯಾವ ಯುದ್ಧ ಮಾಡೋಣ? ಗದ ಯುದ್ಧ ಮಾಡೋಣ? ಮಲ್ಲ ಯುದ್ಧ ಮಾಡೋಣ?
ಮತ್ತೊಂದು ಯಾವ ಯುದ್ಧ ಮಾಡೋಣ? ಯುದ್ಧವನ್ನು ಮಾಡೋಣ. ನಿಲ್ಲು ನಿಲ್ಲು ನಿಲ್ಲು. ಸಾಯಿ ಸಹೋದರ ಎಂದು ಪ್ರಾಣವನ್ನು ಉಳಿಸಿರುವನು. ಆಂಜನೇಯ ಆಂಜನೇಯ ಬೇಗ ಬಾ ಬೇಗ ಬಾ. ಒಡೆಯನೇ ಹೆದರಬೇಡಿ, ಧೈರ್ಯವಾಗಿ ಮೇಲೆ. ಆಂಜನೇಯ, ಆ ರಾಜಪುತ್ರರನ್ನು ಎಲ್ಲಿಂದ ಕರೆತಂದಿದೆಯೋ ಅಲ್ಲಿಗೆ ಬಿಟ್ಟು ಬಾ. ಅವರ ಸಹವಾಸವೂ ನಮಗೆ ಬೇಡ. ಪ್ರಭು, ಈಗಾಗಲೂ ಕಾರಣವೇನು? ಆಂಜನೇಯ, ಇವರೇರ್ವರು ಒಂದೇ ತದ್ರೂಪರಾದ್ದರಿಂದ ಈತನು ವಾಲಿಯು, ಈತನು ಸುಗ್ರೀವನೆಂದು ನಾನು ಇವರ ಮೇಲೆ ಬಾಣ ಪ್ರಯೋಗವನ್ನೂ ಮಾಡಲಿಲ್ಲ. ಸುಗ್ರೀವರಾಜ, ಪುನಃ ವಾಲಿಯನ್ನು ಕರೆದು ಧೈರ್ಯದಿಂದ ಯುದ್ಧವನ್ನು ಮಾಡು. ಸಾಕಪ್ಪ ಸಾಕು. ಒಂದಾವರ್ತಿಗೆ ಇಷ್ಟ ಆಯಿತು, ಇನ್ನೊಂದು ಆವರ್ತಿಗೆ ನನ್ನ ಪ್ರಾಣವೇ ಹೋಗುವುದು. ನೀವು ಬಂದ ದಾರಿಯನ್ನು ಹಿಡಿದು ಓಡುವರಾಗೆ. ಸುಗ್ರೀವರಾಜ, ಹೆದರಬೇಡ. ಲಕ್ಷ್ಮಣ, ಅಣ್ಣ. ನಿನ್ನ ಕೊರಳಿರುವ ತುಳಸಿ ಯಾರವನ್ನು ಸುಗ್ರೀವನ ಕೊಳ್ಳಿಗೆ ಧರಿಸು. ಆಗಬಹುದು. ಸುಗ್ರೀವರಾಜನೇ, ಈಗ ಧೈರ್ಯವಾಗಿ ವಾಲಿಯನ್ನು ಕರೆದು ಯುದ್ಧವನ್ನು ಮಾಡು. ಆಂಜನೇಯ, ಪ್ರಭು, ಈ ಹಾರವನ್ನು ಧರಿಸಿದ ಕೂಡಲೇ ನನಗೆ ಧೈರ್ಯವು ಉತ್ಸಾಹವು ಹೆಚ್ಚುತ್ತಿರುವುದಲ್ಲ. ಧೈರ್ಯವಾಗಿ ಕರೆಯಿರಿ, ಯುದ್ಧವನ್ನು ಮಾಡಿ. ಮಾಡಿ ಎಲ್ಲಿ ಹರಿಕೊಂಡಿರುವೆಯೋ ಯುದ್ಧಕ್ಕಪ್ಪ. ಈ ಸಾರಿ ನಿನ್ನ ಯುದ್ಧಕ್ಕೆ ಬಂದಿರುವನು ಹೊಸ ಸುಗ್ರೀವನೆಂದು ತಿಳಿ. ಈ ಸಾರಿ ನೀನು ನನ್ನ ಯುದ್ಧಕ್ಕೆ ಬಂದೆ ಕೋಟಿದ ರಮಣಾಲಯವನ್ನು ಸೇರುವೆ. ಬೇರೆ ಬಾ. ಓ ವಾಲಿಯೇ, ಬೇರೆ ಬೇರೆ ಬಾ. ಯಾರು ನನ್ನನ್ನು ಗರ್ವದಿಂದ ಯುದ್ಧಕ್ಕೆ ಕರೆಯುತ್ತಿರುವರು? ಆ ದುರನಾದ ಸುಗ್ರೀವನೇ ಇರಬೇಕು. ಪ್ರಿಯೆ ತಾರಾ, ನೀವು ಬಂದಿರಪ್ಪ? ಅದು ನಮ್ಮ ಹುಡುಗ. ಇಲ್ಲ, ಅವನ ಹತ್ರ ಅವನ ಹತ್ರ ಇದೆ. ಕೇಳಿ. ಪ್ರಿಯೆ, ನಾನು ಈ ದಿವಸ ಯುದ್ಧಕ್ಕೆ ಹೊರಡುತ್ತಿರುವೆ. ನನಗೆ ಶುಭ ಸೂಚನೆಯನ್ನು ನೀಡು. ಸ್ವಾಮಿ,
ಆದ್ದರಿಂದ ದಯಮಾಡಿ ಯುದ್ಧಕ್ಕೆ ಹೋಗಬೇಡವೆಂದು ಬೇಡಿಕೊಳ್ಳುವೆನು. ನನ್ನ ಮಾತನ್ನು ಕೇಳಿ. ಪ್ರಿಯೆ ತಾರ, ಈ ನನ್ನ ಪರಾಕ್ರಮವನ್ನು ನೀನು ಬಲ್ಲಿರುವೆಯ? ಈ ನನಗೆ ಅಪಜಯ ಅಂದರೆ ಏನು? ಈಗಲೇ ಯುದ್ಧಕ್ಕೆ ಹೊರಡುತ್ತಿರುವೆನು. ಸ್ವಾಮಿ, ನನ್ನ ಮಾತನ್ನು ಕೇಳಿ. ನನ್ನನ್ನು ತಡಿಬೇಡ ತಾರ, ನಾನು ಈಗಲೇ ಹೊರಡುವೆನು. ಪ್ರಾಣೇಶ್ವರ, ಪ್ರಾಣೇಶ್ವರ. ಈಗ ತಾನೇ ಸಾಯುತ್ತಿದ್ದನ್ನು ಮರೆತು ಪುನಃ ಇದಕ್ಕೆ ಬಂದಿರುವೆಯ? ಹೋಯ್ತೀನಿ. ಯಾವ ಯುದ್ಧವನ್ನು? ಒಳ್ಳೆಯ ಯುದ್ಧವನ್ನು ಮಾಡೋಣ. ಹಾಗಾದ್ರೆ ನಿಲ್ಲು. ಯಾರದು ಮನೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು ಎದುರಿಗೆ ಬಂದು ಮುಖವನ್ನು ತೋರಿಸಬಾರದೆ? ಅಯ್ಯ, ನಾನು ನಿನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದವರು. ಅಯ್ಯ, ನಾವು ಕೋಶಲ ದೇಶದ ದಶರಥ ಚಕ್ರವರ್ತಿಯ ಸುಕುಮಾರರಾದ ರಾಮ ಲಕ್ಷ್ಮಣರು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಿಗಳಾದವು. ನಾವಿಲ್ಲದ ಸಮಯದಲ್ಲಿ ಆ ಲೋಕಕಂಟಕನಾದ ರಾವಣನು ನನ್ನ ಧರ್ಮಪತ್ನಿಯನ್ನು ಅಪಹರಿಸಿಕೊಂಡು ಬಂದಿರುವೆನು. ಆ ವಿಚಾರವನ್ನು ಜಟಾಯಿಂದ ತಿಳಿದು ಈ ಮಾರ್ಗವಾಗಿ ಬಂದು ಈ ಸುಗ್ರೀವ ರಾಜನ ಸ್ನೇಹವನ್ನು ಬೆಳೆಸಿದೆವು. ನೀನು ಬಾತೃದ್ರೋಹಿ ಎಂದು ತಿಳಿದು ನಿನ್ನ ಮೇಲೆ ನಾನು ಬಾಣ ಪ್ರಯೋಗವನ್ನು ಮಾಡಿದ್ದೇನೆ. ಅಯ್ಯ ರಾಮಚಂದ್ರ, ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವೇನು? ಇನ್ನು ನನ್ನ ಪರಾಕ್ರಮವನ್ನು ಹೇಳಿ ಪ್ರಯೋಜನವೇನು? ನನಗೆ ಗೊತ್ತಿದ್ದರೆ ಆ ರಾವಣನ ಸಲಹೆ ಬೆಳೆದು ಸೀತಾಮಾತೆಯನ್ನು ತಂದು ನಿಮ್ಮ ಪಾದಕ್ಕೆ ಒಪ್ಪಿಸದೆ ಮಾಡುತ್ತಿದ್ದೆನು. ಈಗ ಹೇಳಿ ಪ್ರಯೋಜನವೇನು? ಅಯ್ಯ, ಹಾಗಾದರೆ ನನ್ನ ಬಾಣವನ್ನು ಹಿಂದಿರುಗಿಸಲೇ? ಬೇಡ ಪ್ರಭು, ಬೇಡ. ನಿಮ್ಮ ಬಾಣ ಹುಸಿಯಾದರೆ ಈ ಪ್ರಪಂಚ ಉಳಿಯುವುದೇ. ನಿಮ್ಮ ಬಾಣದಿಂದ ನಾನು ಮೃತ ಬಿಟ್ಟರೆ ನನಗೆ ಶಾಶ್ವತವಾಗಿ ಮುಕ್ತಿ ಸಿಗುವುದು. ಸಹೋದರ ಸುಗ್ರೀವ, ಈಗ ಬಾ. ನನ್ನ ಪ್ರಿಯಾದ ಮಡದಿಯನ್ನು ನಿನ್ನ ಸೌಹಾರ್ದಂತೆ ನೋಡಿಕೊ. ನನ್ನ ಕುಮಾರನಾದ ಅಂಗದನನ್ನು ನಿನ್ನ ಮಗನಂತೆ ಭಾವಿಸು. ಈ ಕಿಷ್ಕಿಂಧ ನಗರದಲ್ಲಿ ಈ ಪುಸುಮಲಿಯನ್ನು ತೆಗೆದುಕೋ. ಹಾಳು. ಶ್ರೀರಾಮಚಂದ್ರನಿಗೆ ಸಂಪೂರ್ಣ ಸಹಾಯವನ್ನು ಮಾಡು. ರಾಮಚಂದ್ರ, ಒಡೆಯನೇ, ದುಃಖಿತರಾದ ತಾರಾಹಂಗದರು ಇತ್ತಲೇ ಬರುತ್ತಿರುವರು. ಪ್ರಾಣೇಶ್ವರ, ಪ್ರಾಣೇಶ್ವರ, ಇದೇನಿದು? ಎಷ್ಟು ಹೋಗಬೇಡಿ ಎಲ್ಲ ಹೇಳಿದರು, ನನ್ನ ಮಾತನ್ನು ಕೇಳದೆ ಹೀಗಾಯಿತಲ್ಲ. ಪತಿದೇವ,
ಬಂದಿದೆಯಾ? ಮುಂದೇನು ಗತಿ? ಪ್ರಾಣೇಶ್ವರ, ನನ್ನ ಮಾತನ್ನು ಧಿಕ್ಕರಿಸಿ ಬಂದು ಈ ರೀತಿ ಆದರಲ್ಲ, ಇನ್ನು ನನ್ನ ಗತಿ ಏನು? ಸ್ವಾಮಿ ಸ್ವಾಮಿ, ಇದೇನಿದು? ನನ್ನ ಪತಿಯನ್ನು ನನ್ನಿಂದ ಅಗಲಿಸಿದೆಯಲ್ಲ, ಇನ್ನು ಪತಿತಳಾಗಿ ನಾನು ಬಾಳುವುದೆಂತು? ನನ್ನ ಪತಿಯನ್ನು ನನಗೆ ಕರುಣಿಸಬಾರದೆ? ನನ್ನ ಪತಿಯನ್ನು ಹರಣ ಮಾಡದೆ ಬೇರೆ ದಾರಿಯೇ ಇರಲಿಲ್ಲವೇ ನಿನಗೆ? ತಾರಾದೇವಿ, ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಶಾಂತಳಾಗಮ್ಮ. ಸುಗ್ರೀವರಾಜ, ಪ್ರಭು ಈ ಶ್ರೀರಾಮಚಂದ್ರ, ತಾರಾದೇವಿಯನ್ನು ನಿನ್ನ ಸಹೋದರಿಯಂತಲೂ ಈ ಅಂಗದನನ್ನು ನಿನ್ನ ಸುಕುಮಾರನ ತಿಳಿದುಕೊಂಡು ಕಿಷ್ಕಿಂಧೆಗೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಪ್ರಭು ಆಗಬಹುದು. ತಾವು ಪಟ್ಟಣಕ್ಕೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಸುಗ್ರೀವರಾಜ, ನಾನು 14 ವರ್ಷ ತೀರುವ ತನಕ ಪುರಪ್ರವೇಶವನ್ನು ಮಾಡುವುದಿಲ್ಲ. ಲಕ್ಷ್ಮಣ, ಅಣ್ಣ, ನೀನು ಹೋಗಿ ಸುಗ್ರೀವ ರಾಜನಿಗೆ ರಾಜ ಪದವಿಯನ್ನು, ಅಂಗದನಿಗೆ ಯುವರಾಜ ಪದವಿಯನ್ನು ಕಟ್ಟಿ ಪಟ್ಟಾಭಿಷೇಕವನ್ನು ನೆರವೇರಿಸಿ ಬಾ ಸಹೋದರ. ಆಗಬಹುದು ಅಗ್ರಜ. ನಾವ್ಯಾವ ಗೊತ್ತಾಗಿ ಮೆಣಸಿಗೆ ನಿಡಿಮುಡಿ ಗಗನದೊಳಾಡುತ್ತೆ, ನಿಡಿಮುಡಿ ಗಗನದೊಳಾಡುತ್ತೆ, ನಿಡಿಮುಡಿ ಗಗನದೊಳಾಡುತ್ತೆ, ಬಡನಡಿಕೆ ಬಳಲ್ಕೆ ಲೋಚನೆ ಯುಗಳ ಕುಡುಮಿಂಚಂ ಕೆದರಿದಿರೆ, ಕುಡಿಮಿಂಚಂ ಕೆದರಿದಿರೆ, ಕುಡುಮಿಂಚಂ ಕೆದರಿದಿರೆ, ಕುಡಿಮಿಂಚಂ ಕೆದರಿದಿರೆ, ಬಡನಡಿಗೆ ಬಳಲ್ಕೆ ಏಕಮಾರ ಪಾತಾಕ್ಕೆ ಜಾನಕಿ. ಬಾಲಮ್ಮ ಬಾಲ ಜಾನಕಿ ನೀಲ ಕುಂತಳ ಜಾನಕಿ ಸೀತಾ ಬಾಲಮ್ಮ ಬಾಲ ಜಾನಕಿ ನೀಲ ಕುಂತಳ ಮೂಲಾಲ ಸೀತಾ ಜಾನಕಿ
ಓರ್ವ ಸೀತೆಯನ್ನ ಕಾದೆನೆ ಪರಿಯ. ಸೀತಾ, ಜಾನಕಿ, ಎಲ್ಲಿ ಮರೆಯಾಗಿರುವೆ? ಬೇಗ ಬಂದು ನನಗೆ ಮುಖವನ್ನು ತೋರಬಾರದೆ. ಲಕ್ಷ್ಮಣ, ಅಣ್ಣ, ವಸಂತ ಕಾಲವೇನು ಕಳೆದು ಹೋಯಿತು, ಇನ್ನು ಮುಂದೆ ಶರದೃತಿ ಕಾಲವು ಹುಟ್ಟುತ್ತಿರುವುದು. ಶೀತಾನ್ವೇಷಣ ಕಾರ್ಯಕ್ಕೆ ನಾವು ಇನ್ನೂ ಮನಸ್ಸು ಮಾಡಲಿಲ್ಲವಲ್ಲ ಸಹೋದರ ಲಕ್ಷ್ಮಣ? ಅನುಜಾತ ಗುಣ ಪೂರಿತ ಮಾನಿತನ ಕೇಳು, ಅನುಜಾತ ಗುಣ ಪೂರಿತ. ಅನುಜಾತ ವಿಕಾಸಿತ ವನಜಾತ ಲೋಚನೆಯ. ಲಕ್ಷ್ಮಣ, ಅಗ್ರಜ, ಅನುಜಾತ ವಿಕಾಸಿತ ವನಜಾತ ಲೋಚನೆಯ. ವಿನಜಾತ ನಡೆಗೈದು ಮನದೀಕ್ಷೆಯ ಪೇಳು, ಅನುಜಾತ ಗುಣ ಪೂರಿತ ಮಾನಿತನ ಕೇಳು, ಅನುಜಾತ ಗುಣ ಪೂರಿತ. ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡೈ. ಲಕ್ಷ್ಮಣ, ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಿ, ಹನುಮ ಶುಕ್ರೀವಾಗೆ ಅನುಮಾನಿಸಬೇಕು. ಅನುಜಾತ ಗುಣ ಪೂರಿತ ಮಾನಿತನ ಕೇಳು, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಲಕ್ಷ್ಮಣ ಮುದದಿಂದ. ಲಕ್ಷ್ಮಣ, ಲಕ್ಷ್ಮಣ ವರಸುಂದ, ಲಕ್ಷ್ಮಣ ಮುದದಿಂದ. ಈ ಕ್ಷಣವೇ ಹೋಗಿ ಅನುಜಾತ ಗುಣ ಪೂರಿತ ಮಾನಿತನ ಕೇಳು, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ, ಹೀಗೆಲ್ಲ ನೀನು ಹೋಗಿ ಆ ಸುಗ್ರೀವ ರಾಜನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಾ ತಮ್ಮ. ಆಗಬಹುದು ಅಗ್ರಜ. ಹೋಗುವೆ ನಾವು ಜಮದೊಳಗ್ರಜ, ಈಗಲೇ ಸುಗ್ರೀವನೆಡೆಗೆ. ಹೋಗುವೆ ನಾವು ಜಮದೊಳಗ್ರಜ, ಈಗಲೇ ಸುಗ್ರೀವನೆಡೆಗೆ. ಮಾಡಿದ ಉಪಕಾರಗಳ ಕೂಡಿದ ಮದಾಂಧತೆಯೊಳ್ ಅಗ್ರಜ, ಮಾಡಿದ ಉಪಕಾರಗಳ ಕೂಡಿದ ಮದಾಂಧತೆಯೊಳ್ ನೋಡದೆ ಮೆರೆದಿರುವ ಅಣ್ಣ, ನೋಡದೆ ಮೆರೆದಿರುವ ದುರ್ಲಭವಾದರೆ ಪರಿಪರಿವಿಡದಲ್ಲಿ ಹೋಗುವೆ ನಾವು ನವದೊಳಗ್ರಜ, ಈಗಲೇ ಸುಗ್ರೀವನೆಡೆಗೆ. ಅಗ್ರಜ, ನಾನಿನ್ನು ಓಡಿ ಬರುವೆನು. ಲಕ್ಷ್ಮಣ, ಜಯಶೀಲನಾಗಿ ಎಂದಿಗೂ ತಮ್ಮ. ಆಗಬಹುದು. ವಾಲಿಯು ತಾನು ರಾಜನಾಗುವ ತನಕ ನಮ್ಮಲ್ಲಿ ಪರಸ್ಪರ ಸ್ನೇಹವನ್ನು ಬೆಳೆಸಿ ಈಗ ವಾನರಾದವನು ನಮ್ಮ ಯೋಗಕ್ಷೇಮವನ್ನು ಮರೆತು ಸ್ತ್ರೀರೋಧನಾಗಿ ಮೆರೆಯುತ್ತಿರುವನು. ಇರಲಿ, ಈ ಬಾಣದಿಂದಲೇ ಮಾತನಾಡಿಸುವೆನು. ತೊಡುವೆನು ಕಿಷ್ಕಿಂಧೆಯನು
ಕಪಿಕುಲವ ತರಿದು ಕೊಡಲಿಯಲಿಡುವೆ ಕೆಡುಕ ಸುಗ್ರೀವಾದ ಮನ ಕೆಡುಕ ಸುಗ್ರೀವಾದ ಮನ ಕೋಪಾಗ್ನಿಗೆ ಆಹುತಿಯಂ ಕೊಡುವೆ ಲಕ್ಷ್ಮಣ ಸ್ವಾಮಿಯೇ ಮನ್ನಿಸಬೇಕು. ನಮ್ಮ ತಂದೆಯಾದ ಸುಗ್ರೀವ ರಾಜನನ್ನು ಅಪರಾಧಿ ಎನಿಸಕೂಡದೆಂದು ಬೇಡಿಕೊಳ್ಳುವೆನು. ಏನು ಅಪರಾಧಿ ಎಂದೆನಿಸಕೂಡದೆ ಆ ಕೃತಜ್ಞನು ತಾನು ಮಾಡಿದ ವಾಗ್ದಾನದಂತೆ ಆ ದಶಗಂಟನ ಮೇಲೆ ಯುದ್ಧಕ್ಕೆ ಹೊರಟನೆ. ನೀನು ಸಹ ಮಾತನಾಡುತ್ತಿರುವೆಯಲ್ಲ. ಲಕ್ಷ್ಮಣ ಸ್ವಾಮಿಯೇ ಮನ್ನಿಸು. ಈಗಲೇ ಹೋಗಿ ನನ್ನ ತಂದೆಯಾದ ಸುಗ್ರೀವ ರಾಜನನ್ನು ಕರೆದುಕೊಂಡು ಬರುವೆನು. ಬೇಗ ಹೋಗಿ ಕರೆದುಕೊಂಡು ಬಾ. ಆಗಬಹುದು. ಹಸುರು ಮಂಜು ಏಕೆ ಕೊಡ್ಬೇಕಲ್ಲ? ಮುರುಳಿ ತಿಮ್ಮಗೌಡ್ರು, ಹಸುರು ಮಂಜು ಏಕೆ ಇಲ್ಲೇ ಹೋಗಪ್ಪ, ಇಲ್ಲೇ ಹೋಗಿಲ್ಲ. ಟೈಮ್ ಆಗೋಯ್ತು ಬತ್ತ ಪ್ರಭು ಲಕ್ಷ್ಮಣ ಸ್ವಾಮಿ ನಮಸ್ಕರಿಸುವೆನು. ಸುಗ್ರೀವರಾಜನೇ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜನೇ ಇಷ್ಟು ಸಾವಕಾಶವಾಗಿ ಬರಲು ಕಾರಣವೇನು? ಲಕ್ಷ್ಮಣ ಸ್ವಾಮಿ ಚೌಧರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ಕಾಲಾವಕಾಶವಾಯಿತು. ಅದು ಅಲ್ಲದೆ ನಮ್ಮ ಕಪಿವೀರರನ್ನು ಒಟ್ಟುಗೂಡಿಸಲು ಸ್ವಲ್ಪ ಕಾಲಾವಕಾಶವಾಯಿತು. ನನ್ನ ಅಪರಾಧವನ್ನು ಮನ್ನಿಸಬೇಕು. ಎರಡು ಇಡ್ಲಿ ತಿಂದಿ ಅಷ್ಟೇ. ಹಾಗಾದರೆ ಆಂಜನೇಯನಲ್ಲಿ ಪ್ರಭು ಲಕ್ಷ್ಮಣ ಸ್ವಾಮಿ ನಾನು- ಇದು ಇತ್ತಲೇ ಸೈನ್ಯ ಸಮೇತವಾಗಿ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ನಡೆಯಿರಿ, ಎಲ್ಲರೂ ಅಗ್ರಜನ ಬಳಿಗೆ ಹೋಗೋಣ. ಬನ್ನಿ ಹೋಗೋಣ. ಚಟ್ನಲ್ಲಿ ಅಷ್ಟೇ. ಎರಡು ಇದು ಮುಂದೆ ಹೊಟ್ಟೆ ನೋಯ್ತಿತ್ತು. ಒಂದು ಮಾತು ಹೋಗ್ರಿ ಅವರ ಪ್ರೇಮ
ಸೀತಾ ಜಾನಕಿ
ನನ್ನೊಡನೆ ಕಾಡಿಗೆ ಬಂದು ನನಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದಿಲ್ಲ. ಅಂತ ರಾಮನಿಗೆ ಮೋಸವನ್ನು ಮಾಡಿ ಎಲ್ಲಿ ಮರಿಯಾಗಿರುವೆ. ಬೇಗ ಬಂದು ನನಗೆ ಮುಖವನ್ನು ತೋರಬಾರದೆ. ಸುಗ್ರೀವ ರಾಜನಿಗೆ ಎಚ್ಚರಿಕೆ ಹೋದ ಸಹೋದರನು ಇನ್ನು ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನೇನ ಅನಾಥಗಳನ್ನು ಮಾಡಿರುವುದು ಕಾಣಲ್ಲ. ಈ ಪಾರ್ಶ್ವದಲ್ಲಿ ಕಪಿಗಳ ಸೈನ್ಯವು ಶಬ್ದವಾಗುತ್ತಿರುವುದು. ಅಗ್ರಜನಿಗೆ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಎಲ್ಲಿ ಸುಗ್ರೀವ ರಾಜನಲ್ಲಿ? ಇದು ಇತ್ತಲೇ ಸೈನ್ಯ ಸಮೇತರಾಗಿ ಬರುತ್ತಿರುವರು. ಹರೇ ರಾಮ ಜಾನಕಿ ರಮಣ ದಶರಥ ನಂದನ ಸರ್ವದೇಶವದನ ಹರೇ ರಾಮ ಭಕ್ತವಾತ್ಸಲ ಜಲನಿಧಿ ಸೋಮ ಭಕ್ತವಾತ್ಸಲ ಜಲನಿಧಿ ಸೋಮ ಭಕ್ತವಾತ್ಸಲ ಜಲನಿಧಿ ಸೋಮ ವಿನೂತನ ನಿಮ್ಮನು ಅನುದಿನ ಸ್ಮರಿಸುವೆ ವಿನೂತನ ನಿಮ್ಮನು ಅನುದಿನ ಸ್ಮರಿಸುವೆ ಜಾನಕಿ ರಮಣ ದಶರಥ ನಂದನ ಸರ್ವದೇಶವದನ ಹರೇ ರಾಮ ಮೈಕಮಯೇಶ್ವರ ವರದುರದಾಯಕ ಮೈಕಮಯೇಶ್ವರ ವರದುರದಾಯಕ ಮೈಕಮಯೇಶ್ವರ ವರಸುರದಾಯಕ ಮೈಕಮಯೇಶ್ವರ ವರಸುರದಾಯಕ ವಿನೂತನ ನಿಮ್ಮನು ಅನುದಿನ ಸ್ಮರಿಸುವೆ ವಿನೂತನ ನಿಮ್ಮನು ಅನುದಿನ ಸ್ಮರಿಸುವೆ ಜಾನಕಿ ರಮಣ ದಶರಥ ನಂದನ ಸರ್ವದೇಶವದನ ಹರೇ ರಾಮ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವ ರಾಜ, ಏನೇ ಮಂಗಳವಾಗಲಿ. ನಿನಗೆ ಮಂಗಳವಾಗಲಿ. ಇಷ್ಟು ಸಾವಕಾಶವಾಗಲು ಕಾರಣವೇನು? ಪ್ರಭು ಶ್ರೀರಾಮಚಂದ್ರ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ಕಾಲಾವಕಾಶ ಬೇಕಾಯಿತು. ಅದು ಅಲ್ಲದೆ ಈ ಪರಾಕ್ರಮಿಗಳನ್ನು ಒಟ್ಟುಗೂಡಿಸಲು ಸ್ವಲ್ಪ ಕಾಲ ಬೇಕಾಯಿತು. ನನ್ನ ಅಪರಾಧವನ್ನು ಮನ್ನಿಸು. ಬಹಳ ಸಂತೋಷ. ಸುಗ್ರೀವ ರಾಜ, ಆಂಜನೇಯನಿಲ್ಲಿ? ಪ್ರಭು ಇದು ಇತ್ತಲೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಪ್ರಭು ನಮಸ್ಕರಿಸಿದೆ. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಪ್ರಭು. ಈ ನಿನ್ನ ಕಪಿ ನಾಯಕರು ನಮ್ಮ ಕಾರ್ಯವನ್ನು ಯಾವ ಅನುಮಾನವಿಲ್ಲ. ಪ್ರಭು ನನಗೂ ಅದೇ ರೀತಿಯಾಗಿ ತೋರುತ್ತಿರುವುದು. ಸುಗ್ರೀವ ರಾಜ, ಹಾಗಾದರೆ ಇವರುಗಳಿಗೆ ಕಾರ್ಯವನ್ನು ಆಜ್ಞಾಪಿಸು. ಪ್ರಭು ಆಗಬಹುದು. ಎಲೈ ವಿನೂತನೆ, ಎಲೈ ವಿನೂತನೆ, ನೀನು ಪೂರ್ವಾಭಿಮುಖವಾಗಿ ಹೊರಟು ವಂಗ ಕಾಂಬೋಜ ದೇಶಗಳನ್ನು ಹುಡುಕಿ 1 ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯರ ಕುಶಲವಾರ್ತೆಯನ್ನು ತರತಕ್ಕದ್ದು. ತಪ್ಪಿದಲ್ಲಿ ಸಚಿವ ಶ್ರೇಷ್ಠನಿಗೆ ಮರಣದಂಡನೆಯಾಗುವುದು ಎಚ್ಚರ. ಅಪ್ಪಣೆ ಮಹಾಪ್ರಭು. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ಬರೀ ನೀನು ದಕ್ಷಿಣಾಭಿಮುಖವಾಗಿ ಹೊರಟು
ಅಂಗದ, ನಳ, ನೀಲ, ಗವ, ಗಂಧಮಾಧವ, ಕುಸೇಣ, ಜಾಂಬುವ ಇನ್ನು 10 ಮಂದಿ ಕಪಿವರನ್ನೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ ಪ್ರಾಂತ್ಯಗಳನ್ನು, ಗೋದಾವರಿ ನರ್ಮದ ಪ್ರಾಂತ್ಯಗಳನ್ನು ಹುಡುಕಿ ಸೀತಾ ಮಾತೆಯನ್ನು ತರತಕ್ಕದ್ದು. ಅಲ್ಲಿಯೂ ಸಿಕ್ಕದಿದ್ದರೆ ಮುಂದೆ ಹೋಗು, ದಕ್ಷಿಣ ಸಮುದ್ರವು ಸಿಕ್ಕುವುದು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸ ಇರುವಳು, ಆಕೆಗೆ ಎದುರದ ಮುಂದೆ ಹೋಗು, ಲಂಕಾಪಟ್ಟಣ ಸಿಕ್ಕುವುದು. ಅಲ್ಲಿ ಹುಡುಕಿ 1 ತಿಂಗಳ ಅವಧಿಯೊಳಗಾಗಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕು. ತಪ್ಪಿದ್ದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೆಚ್ಚಿಗೆ ಹೇಳತಕ್ಕದ್ದೇನಿದೆ. ಸುಗ್ರೀವರಾಜ, ಸುಗ್ರೀವರಾಜ, ಪ್ರಭು. ಸಕಲ ದಿಕ್ಕುಗಳ ಅದ್ಭುತವು ನನಗೆ ಹೇಗೆ ತಿಳಿಯಿತು? ಪ್ರಭು, ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದ ಕಾಲದಲ್ಲಿ ಈ ಪ್ರಪಂಚದ ಅದ್ಭುತಗಳನ್ನೆಲ್ಲ ತಿಳಿದುಕೊಂಡಿರುವೆನು. ಎಷ್ಟು ಮಂದಿ ಕಪಿವೀರರಲ್ಲಿ ಈ ಆಂಜನೇಯನೇ ದೂರದರ್ಶಿಯು, ಅಪ್ರತಿಮ ಪರಾಕ್ರಮಿ, ನಿರ್ಮಲ ಭಕ್ತನು. ಈತನಿಂದ ಸ್ವಾಮಿ ಕಾರ್ಯವಾಗುವುದರಲ್ಲಿ ಸ್ವಲ್ಪ ಸಂದೇಹವಿಲ್ಲ. ಸುಗ್ರೀವರಾಜ, ನನಗೂ ಸಹ ಅದೇ ರೀತಿ ತೋರುತ್ತಿರುವುದು. ಆಂಜನೇಯ, ಈಗ ಬಾ. ಪವನಾಶುತ ಪವನಾಶುತ ಬಾರೈ ಸುಜನ ವಿನುತ ಶೂರಚಿರ ಜಾರಿತ ಭುವನ ವಿರುತ ಪವನಾಶುತ ಗುಣಪೂರಿತ. ತುಂಗ ದೇಶದ ಸಂಗಲಲ್ಲಿ ಮಂಗಲ ಯಾರಿ ಲಂಘಿಸುತ್ತ ತುಂಗ ದೇಶದ ಸಂಗಲಲ್ಲಿ ಮಂಗಲ ಯಾರಿ ಲಂಘಿಸುವ ತಿಂಗಳೊಳು ಬೆಂಗನಗೆ ಈ ಉಂಗುರುವ ನಿಟ್ಟುವ ಪವನಾಶುತ ಬಾರೈ ಸುಜನ ವಿನುತ ಶೂರಚಿರ ಜಾರಿತ ಭುವನ ವಿರುತ ಪವನಾಶುತ ಗುಣಪೂರಿತ. ಆಂಜನೇಯ, ಜಾನಕಿಯು ಕಂಡಾಗ ನನ್ನ ಗುರುತಿಗಾಗಿ ಈ ಮುದ್ರಿಕೆ ಊರನ್ನು ಹಾಕಿ ಕೊಡು. ಇದು ಅಲ್ಲದೆ ಈ ವಿಷಯಗಳನ್ನು ನಿನ್ನ ಮೇಲೆ ನಂಬಿಕೆಯು ಬರಲೆಂದು ಜಯಶೀಲನಾಗಿ ಹಿಂದಿರುಗೂ ಮಾರುತಿ. ಆಗಬಹುದು ಪ್ರಭು, ಶ್ರೀರಾಮನೆ ನಿನ್ನಯ ಕರುಣಾರಸ ಸತ್ವಿಲಾಸ ಕಟಾಕ್ಷ ಹೊಂದಿರೆ
ಮಾರುತಿ? ಒಡೆಯನೇ, ಹಪ್ಪಳೆ ಆದರೂ ನಾನೇನು ಬರುವೆ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ಜಯಶೀಲನಾಗಿ ಹೋಗಿ ಬಾ. ಆಗಬಹುದು. ಲಕ್ಷ್ಮಣ ಸ್ವಾಮಿ ಸೀತಾಮಾತೆಯನ್ನು ಕಂಡಾಗ ತಮ್ಮ ವೃತ್ತಾಂತವನ್ನು ಏನೆಂದು ತಿಳಿಸಲಿ? ಆಂಜನೇಯ, ಮಾತೆಯವರನ್ನು ಕಂಡಾಗ ಈ ಪಾಪಿಯಾದ ಲಕ್ಷ್ಮಣನು ಇನ್ನೂ ಜೀವಿಸಿರುವನೆಂದು ತಿಳಿಸಿ ಬಾ. ಜಯ ರಾಮ ರಘುರಾಮ ನಿನರಾಮ, ಶ್ರೀರಾಮ ರಘುರಾಮ ಜಯ ರಾಮ ನಿನರಾಮ, ಶ್ರೀರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ನಿನರಾಮ, ಶ್ರೀರಾಮ ರಾಮ ರಘುರಾಮ ರಾಮ ನಿನರಾಮ ನಾಮ ಜಯ ರಾಮ, ಶ್ರೀರಾಮ ರಘುರಾಮ ನಿನರಾಮ ಬಲು ಪ್ರೇಮ. ಜೈ ಸಮರ್ಥ. ಅಂಗದ ವಿಂಧ್ಯಾಪುರದ ಪ್ರದೇಶ ಆಯಿತು, ಮಾತೆಯವರು ಕಣ್ಣಿಗೆ ಸಿಗಲಿಲ್ಲವಲ್ಲ? ಆಂಜನೇಯನೇ, ಇಲ್ಲಿ ಕಾಣುವ ವನಗಳೆಲ್ಲ ಸುಲಭವಾಗಿ ಕಾಣುತ್ತಿರುವುದು. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣವೇ? ಆಗಬಹುದು. ಅಂಗದ ಅತ್ತ ನೋಡು, ಆ ಗುಹೆಯೊಳಗಿಂದ ಸುಂದರ ಸುಗಂಧ ಮಾರುತವು ಬೀಸುತ್ತಿರುವುದು. ಆಂಜನೇಯನೇ, ಇಲ್ಲಿ ಕಾಣುವ ಕಲ್ಲು ಮುಳ್ಳುಗಳೆಲ್ಲ ಸುವರ್ಣವಾಗಿ ಕಾಣುತ್ತಿರುವುದು. ಈ ವನವು ಯಾರದಾಗಿರಬಹುದು? ಆಂಜನೇಯ, ಇಲ್ಲೇನಾದರೂ ಸೀತಾಮಾತೆಯವರು ಇರಬಹುದೇ? ಇರಲಿ, ಮುಂದೆ ಹೋಗಿ ನೋಡೋಣ. ನೀವೆಲ್ಲರೂ ಇರಲಿ, ನೀವೆಲ್ಲರೂ ನನ್ನ ರಾಮಲನ್ನು ಹಿಡಿದುಕೊಳ್ಳಿ, ನಾನು ಮುಂದೆ ಹೋಗುವೆನು. ಅತ್ತೆ ನೋಡು, ಅಲ್ಲಿ ಯಾರೋ ಓರ್ವ ತಪಸ್ಸಿಯು ತಪಸ್ಸನ್ನು ಆಚರಿಸುತ್ತಿರುವುದು. ಈ ವನವು ಅವರದ್ದೇ ಇರಬಹುದಾಗಿದೆ. ಹೌದು ಆಂಜನೇಯ, ಇದು ಅಲ್ಲದೆ ಇಲ್ಲಿ ಕಾಣುವ ಕಲ್ಲು ಮುಳ್ಳುಗಳೆಲ್ಲ ಸುವರ್ಣವಾಗಿ ಕಾಣುತ್ತಿರುವುದು. ಈ ವನವು ಯಾರದಾಗಿರಬಹುದು? ಅಂಗದ ಅತ್ತೆ ನೋಡು, ಯಾರೋ ಓರ್ವ ತಪಸ್ಸಿಯು ತಪಸ್ಸನ್ನು ಆಚರಿಸುತ್ತಿರುವುದು. ಈ ವನವು ಅವರದ್ದೇ ಆಗಿರಬಹುದು. ಹೌದು, ಬನ್ನಿ ಎಲ್ಲರೂ ಹೋಗಿ ನಮಸ್ಕರಿಸೋಣ. ಪೂಜ್ಯರಿಗೆ ನಮಸ್ಕರಿಸುವ. ಏನಿದು? ನಾವು ನಮಸ್ಕಾರವನ್ನು ಮಾಡಿದರು, ಈಗೆಯೂ ತಿರಸ್ಕಾರವನ್ನು ಮಾಡುತ್ತಿರುವರಲ್ಲ? ಆಂಜನೇಯ, ನಾವೆಲ್ಲ ರಾಮಧ್ಯಾನ ಸಹ ಮಾಡುತ್ತಿರುವರಲ್ಲ? ಏನು, ರಾಮಧ್ಯಾನವನ್ನು ಮಾಡುತ್ತಿರುವರೇ? ಬನ್ನಿ, ಹಾಗಾದ್ರೆ ನಾವೆಲ್ಲರೂ ಸೇರಿ ರಾಮಧ್ಯಾನವನ್ನು ಮಾಡೋಣ. ಜೈ ಗುರು ಸಮರ್ಥ. ರಘುಪತಿ ರಾಮಧ್ಯಾನವನ್ನು ಮಾಡುತ್ತಿರುವರು? ಅಮ್ಮಯ್ಯ, ನಾವು ರಾಮದೂತರು. ರಾಮಕಾರ್ಯಕ್ಕಾಗಿ ಹೋಗುವಾಗ ಮಾರ್ಗವಾಸಿನ ಬರಲಿ ಈ ವನಕ್ಕೆ ಆಗಮಿಸಿದಾಯಿ. ಈ ವನದ ಚಿತ್ರವನ್ನು ನೋಡಿ ಬಹಳ ಸಂತೋಷ ಭರಿತರಾದ. ಇದೇನು ಕೃತ್ರಿಮ ವನವೋ ಅಥವಾ ಸ್ವಾಭಾವಿಕ ವನವೋ ತಾಯಿ? ಅಯ್ಯೋ, ಇದು ಕೃತಿಕ ವನವಲ್ಲ. ಅದು ಹಾಗಿರಲಿ, ನೀವು ಯಾರು? ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಅಮ್ಮ, ನಾನು ವಾಯುದೇವರ ವರದಿಂದ ಆಂಜನೇಯ ಗರ್ಭದಲ್ಲಿ ನನ್ನನ್ನು ಆಂಜನೇಯನಂತಲೂ ಹನುಮಂತನಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ಶ್ರೀರಾಮರ
ಆಕೆ ನೆಲೆಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದಿರುವುದಾಗಿ. ಅಯ್ಯೋ, ರಾಮಚಂದ್ರರಿಗೆ ಇಂತಹ ಕಷ್ಟವು ಪ್ರಾಪ್ತವಾಯಿತೆ. ಈ ಕಷ್ಟದಿಂದ ಅವರನ್ನು ಪರಿಹರಿಸುವರಾರು? ರಾಮಚಂದ್ರ. ಅಮ್ಮಯ್ಯ, ಪರಮಾತ್ಮನ ಲೀಲೆ ಹೇಗಿದೆಯೋ ಹಾಗೆ ನಡೆದೇ ತಿರುವುದು. ಇದಕ್ಕೆಲ್ಲ ಚಿಂತಿಸಿ ಫಲವಿಲ್ಲ. ನೀವು ಮೊದಲೇ ಹೇಳಿದಿರಲ್ಲ, ಈ ವನರ ಚಿತ್ರವನ್ನು ತಿಳಿಸ್ತಾಯಿ. ಆಂಜನೇಯ, ಮಹಾಮಹಿಮನಾದ ಮಯೆಂಬ ರಾಕ್ಷಸನು ಹೇಮಿಯನ್ನು ಕರೆದುಕೊಂಡು ಬಂದನು. ಈ ವನವನ್ನು ನಿರ್ಮಿಸಿದನು. ಅವರಿಬ್ಬರ ಪ್ರೇಮಾನುರಾಗದಿಂದ ನಾನು ಜನ್ಮವಿದ್ದೇನೆ. ಮಯೆಯು ಸ್ವರ್ಗಕ್ಕೆ ಹಿಂತಿರುಗಿದಳು. ನಾನು ಈ ವನವನ್ನು ರಕ್ಷಿಸಲು ಇಲ್ಲಿಯೇ ಇರುವೆನು. ನನ್ನ ಹೆಸರು ಸ್ವಯಂ ಪ್ರಭೆ ಎಂದು. ಬಹಳ ಸಂತೋಷ ಅಮ್ಮ. ಅಮ್ಮ, ರಾಮ ಕಾರ್ಯಕ್ಕೆ ತೊಂದರೆ ಆಗುವುದು ತಮ್ಮನೆ ಅಪ್ಪಣೆ ಆದರೆ ನಾವಿನ್ನೂ ನಿಮ್ಮೀರ್ವರಿಯಲ್ಗೂ ಮಂಗಳವಾಗಲಿ. ಹೋಗಿ ಬನ್ನಿ. ಅಮ್ಮ, ನಾವು ಬಂದ ಮಾರ್ಗವು ನಮ್ಮ ತಿಳಿಯದೆ ನಮಗೆ ಮಾರ್ಗವನ್ನು ಕಲಿಸಿಕೊಡಬೇಕೆಂದು ಬೇಡಿಕೊಳ್ಳಬೇನೆ. ಹಾಗೆ ಆಗ ನೀವೆಲ್ಲರೂ ಕಣ್ಣು ಮುಚ್ಚಿ ರಾಮ ಧ್ಯಾನವನ್ನು ಮಾಡಿ ಮೊದಲೇ ಇದ್ದ ಸ್ಥಳಕ್ಕೆ ನೀವು ಹಿಂದಿರುಗಿರಿ. ರಾಮಧ್ಯಾನ ಮಾಡಿದ ಕೂಡಲೇ ಮೊದಲಿನ ಸ್ಥಳಕ್ಕೆ ಬದ್ದಿ ಬಿಟ್ಟವೆಲ್ಲ. ಅಂಗದ, ಇದೆಲ್ಲವೂ ತಪೋನಿಧಿಗಳ ಮಹಿಮೆಯು. ಅದು ಹಾಗಿರಲಿ, ಸೀತಾನ್ವೇಷಣೆಯ ಕಾರ್ಯಕ್ಕೆ ಬಂದು ನಾವು ಬಹಳ ದಿನಗಳು ಕಳೀತಲ್ಲವೇ? ಹೌದು, ಮಾಸವು ಪೂರ್ತಿ ಆಗುವುದಕ್ಕೆ ಇನ್ನು ಕೆಲವು ದಿವಸಗಳ ಮಾತ್ರ ಉಳಿದಿರುವುದು. ಒಳ್ಳೆ ಹಾಡವೇ ಸಿಕ್ಕಿತು. ಅಯ್ಯಯ್ಯೋ, ಮುಂದೆ ತಂಗಾದಿಗಳೆಲ್ಲ ಭಯಪಡಬೇಡಿ. ರಾಮ ರಾಮ, ಕೈಕಾದೇವಿ ಓರ್ವಲಿಂದ ಎಂದೆಂತ ವಿಪತ್ತುಗಳು ಸಂಭವಿಸಿರುವವು. ರಾಮ ರಾಮ, ವನವಾಸವಂ ಹೊಂದಿದ ರಾಮ, ಸತಿಯಂತ ನಳಿದನೆ ಸುಪುತ್ರ ಶೋಕಾರ್ಥದಿ ಭೂಪಂ ತನುವಂತ ನೀಗಿದನೆ ರಣಧೀರ ಮಾರೀಚ ಮುಖ್ಯರೋ ದೈತ್ಯೇಂದ್ರನ ಕೈಯೊಳು ಸಿಲ್ಕಿ ಮೃತಪಟ್ಟರೆ ನಮಗೆ ಬಂದುದೇ ಪ್ರಾಣನಾಶ. ರಾಮ ರಾಮ,
ಮಾತೆ. ಅಯ್ಯ ಬುದ್ಧನಾರಾಯಣನೇ ಯಾರು? ಅಯ್ಯ, ಮಹಾಪರಾಕ್ರಮಶಾಲಿಯಾದ ಜಟಾಯು. ಹಾ ಸಹೋದರ, ಮರಣವನ್ನೂ ಹೊಂದಿದೆಯಾ? ಅಯ್ಯ, ಜಟಾಯು ಮರಣ ಹೊಂದಲು ಕಾರಣವೇನು? ಅಯ್ಯ, ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ಸೀತಾಮಾತೆಯವರನ್ನು ಆ ಲೋಕಗಂಟೆಗಳ ರಾವನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಮಾತೆಯವರನ್ನು ಬಿಡಿಸಿಕೊಳ್ಳಲು ಜಟಾಯಿಯ ಅವನ ಯುದ್ಧವನ್ನು ಮಾಡುತ್ತಿರಲು ಆ ನೀಚನಾದ ರಾವಣನು ಅವನನ್ನು ಮೋಸದಿಂದ ಅವನ ರೆಕ್ಕೆಯನ್ನು ಕತ್ತರಿಸಿ ಹೋದನಂತೆ. ಅಲ್ಲಿಯೇ ನರಳುತ್ತಾ ಬಿದ್ದ ಜಟಾಯು ಶ್ರೀರಾಮಚಂದ್ರನು ಬಂದ ಕೂಡಲೇ ವಿಷಯವನ್ನು ತಿಳಿಸಿ ಈ ಪ್ರಾಣವನ್ನು ಬಿಟ್ಟಿದ್ದಂತೆ. ಶ್ರೀರಾಮಚಂದ್ರರಿಂದಲೇ ಆ ಪಕ್ಷಿಗೆ ಶವಸಂಸ್ಕಾರ ಕಾರ್ಯವೂ ನಡೆಯುತ್ತಂತೆ. ಅಯ್ಯ, ಅದಿರಲಿ, ಇದೆಲ್ಲವನ್ನು ಕೇಳಲು ನೀವು ಯಾರು? ನಾನು ಜಟಾಯುವಿನ ಅಣ್ಣನಾದ ಸಂಪಾದಿಯು. ಅಯ್ಯ, ರಾಮ ಕಾರ್ಯಕ್ಕೆ ತೊಂದರೆಯಾಗುತ್ತದೆ. ನೀನೇನೋ ರಾವಣ ನೆಲೆಯನ್ನು ಕಂಡಿದ್ದರೆ ಖಂಡಿತ ತಿಳಿಸುವೆಯಾ? ಅಯ್ಯ, ನಾವು ಈ ಪರ್ವತದ ಮೇಲೆ ಕುಳಿತಿದ್ದಾಗ ರಾವಣನು ಓರ್ವ ಸುಂದರಿಯನ್ನು ಅಪಹರಿಸಿಕೊಂಡು ಹೋಯ್ತಿದ್ದನು. ಆಕೆಯು ರಾಮ ರಾಮ ಎಂದು ಬಡಿಸಿದಳು. ಆಗ ಆತನೇ ಸೀತಾಮಾತೆ ಇರ್ಬೋದು. ಹಂಗಾಗ ಈಗ ಏನ್ ಮಾಡುವುದು? ಇದನ್ನೆಲ್ಲ ನೋಡಿ ನೀನು ಸುಮ್ಮನೆ ಇರಬಹುದೇ? ಅಯ್ಯ, ಬಲವಿಲ್ಲದ ಕಾರಣ ಈ ರೀತಿ ಆಯಿತು. ಹೀಗಾಗಲು ಕಾರಣವೇನು? ನಾನು ಒಂದು ದಿನ ಸೂರ್ಯಮಂಡಲವನ್ನು ಮುಟ್ಟಬೇಕೆಂದು ಗಗನಕ್ಕೆ ಹಾರಿದನು. ಸೂರ್ಯನ ಕಿರಣದಿಂದ ನನ್ನ ರೆಕ್ಕೆಗಳು ಸುಟ್ಟಿ ಹೋದವು. ಅಲ್ಲಿನಿಂದ ಇಲ್ಲಿ ವಾಸ ಮಾಡಿಕೊಂಡಿರುವೆನು. ಅಯ್ಯ, ಅಯ್ಯ, ರಾಮಕಾರ್ಯಕ್ಕೆ ತೊಂದರೆ ಆಗುವುದು. ನಿನಗೇನಾದರೂ ಆ ರಾವಣ ನೆಲೆ ಗೊತ್ತಿದ್ದರೆ ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ಮುಂದೆ ಸತಯೋಚನ ಸಮುದ್ರ ಒಂದಿರುವುದು. ಅದನ್ನು ದಾಟಿದರೆ ಲಂಕಾಪಟ್ಟಣವೇ ಸಿಕ್ಕುವುದು. ಅಲ್ಲಿಗೆ ಹೋದರೆ ಸೀತಾಮಾತೆಯವರ ಲಕ್ಷಣವೇ ಕಾಣುವುದು. ಅಯ್ಯ, ಅಯ್ಯ, ನಮಗೆ ಬಹಳ ಉಪಕಾರವಾಯಿತು. ತಮ್ಮ ಅಪ್ಪಣೆ ಆದರೆ ನಾವಿನ್ನು ಹೊರಡು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಆಗಬಹುದು. ಆಂಜನೇಯ, ಇದೇ ಅಲ್ಲವೇ ಲೋಕಪಾವನೆಯಾದ ಸಮುದ್ರವು? ಅಂಗದ, ಸಕಲ ಜೀವರಾಶಿಗಳಿಗೆ ಆಧಾರವೆನಿಸಿ ಮೆರೆಯುತ್ತಿರುವುದು ಈ ಸಮುದ್ರವು. ಅದಿರಲಿ, ನಮ್ಮವರಲ್ಲಿ ಯಾರು ಎಷ್ಟೆಷ್ಟು ಯೋಜನವನ್ನು ಹಾರಬಲ್ಲಿರಿ ಲೆಕ್ಕಾಚಾರ ಮಾಡಿಕೊಳ್ಳಿ. ಆಗಬಹುದು. ಆಗಬಹುದು. ನಳ, ಈ ಸಮುದ್ರವನ್ನು ನೀನು ಎಷ್ಟು ಯೋಜನವನ್ನು ಹಾರಬಲ್ಲೆ? ನಾನು 60 ಯೋಜನೆಯನ್ನು ಹಾರಬಲ್ಲೆ. ನೀಲ, ಬಲ್ಲೆ. ಹಂಗಾಗ ನೀನು ಎಷ್ಟು ಯೋಜನೆ ಹಾರಬಲ್ಲೆ?
ಆರಬಲ್ಲೆ? ನಾನು 60 ಯೋಜನೆಯನ್ನು ಆರಬಲ್ಲೆ. ಗಂಧ ಮಾಡುವ ನೀನು 46 ಬಲ್ಲೆ. ಜಾಮು ಅಂತಾರೆ. ಹಂಗದ ನೀವು ಎಷ್ಟು ಯೋಜನವನ್ನು ಆರಬಲ್ಲೆರಿ? ನಾವು 90 ಯೋಜನೆ ಹಾರಬಲ್ಲೆ. ಹಂಗದ ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ, ನಾನು ಈ ಸಮುದ್ರ ತೀರಕ್ಕೆ ತನಕ ಆರಬಲ್ಲೆ, ಆದರೆ ಹಿಂದಿರಿ ಬರಲು ಸಾಧ್ಯವಿಲ್ಲ. ಆಯ್ತು. ಈಗ ಏನು ಮಾಡುವುದು? ಮಾಡುವುದೇನು? ಆಂಜನೇಯನ್ನೇ ಜ್ಞಾನ ಮಾಡಬೇಕು. ಜನಿಸಿದೊಡನರ ವಿಫಲಯನು ಸುತ ಜನಿಸುವುದೆನ್ನುವುದು ವಿಫಲವೆಂದ. ಜನಿಸಿದೊಡನರ ವಿಫಲಯನು ಸುತ್ತ ವಾಯುಪುತನಾರ ಬಲಗೈ ಅಸ್ತ್ರ ಶಸ್ತ್ರದಿ ಮರಣ ತನಗಾಗದ ನದಿ ಅಸ್ತ್ರ ಶಸ್ತ್ರದಿ ಮರಣಾಗತ ನದಿ ಕಿದಿ ವರವನಿಟ್ಟನು ಆ ವಾಯುಸುತನ ಬಲವನ್ ಹಂಗದ ತಾತ, ನಾವು ಈಗ ನಮ್ಮಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಆ ವಾಯುಪುತ್ರನಾದ ಆಂಜನೇಯನಿಂದಲೇ ಈ ಕಾರ್ಯವನ್ನು ನಡೆಯಬೇಕಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಬನ್ನಿ, ಆಂಜನೇಯನೇ ಧ್ಯಾನವನ್ನು ಮಾಡೋಣ. ಆಗಬಹುದು. ಆಂಜನೇಯ, ಆಂಜನೇಯ, ಈ ಕಾರ್ಯಕ್ಕೆ ನೀನೇ ಬಲವಂತನು, ನೀನೇ ಪ್ರಯತ್ನ ಮಾಡಬೇಕು, ನೀನೇ ಧೈರ್ಯವಂತನು. ಈ ಕಾರ್ಯವನ್ನು ನಿನ್ನಿಂದಲ್ಲದೆ ನಮ್ಮ ಯಾರಿಂದಲೂ ಸಾಧ್ಯವಿಲ್ಲ. ಅಂಗಾದಿಗಳೇ, ಶತಯೋಜನ ವಿಸ್ತಾರವುಳ್ಳ ಈ ಸಮುದ್ರವನ್ನು ಹಾರಿ ಲಂಕಾಪಟ್ಟಣವನ್ನು ಸೇರಿ ಸೀತಮಾತೆಯವರ ಕುಶಲ ವಾರ್ತೆಯನ್ನು ನಾನು ತರುವೆನು. ಅಲ್ಲಿವರೆಗೆ ನೀವೆಲ್ಲರೂ ಈ ಸಮುದ್ರ ದಂಡೆಯ ಮೇಲೆ ಕುರಿತು ರಾಮ ಧ್ಯಾನವನ್ನು ಮಾಡುತ್ತೀರಿ. ಆಗಬಹುದು. ಜೈ ರಘುವೀರ ಸಮರ್ಥ. ಸಮುದ್ರವನ್ನು ಸಾರದೆ ಹೊರಬಿಟ್ಟನು. ಸಮುದ್ರ ಆರಿಬಿಟ್ಟ. ದಾಟಿದೆನೋ ನಾನು ಶ್ರೀರಾಮರ ದಯದಿ, ಕಡಲ ದಾಟಿದೆನೋ ನಾನು. ಕಡಲ ದಾಟಿದೆ ನಾನು ಒಡೆಯ ರಾಘವ ತನ್ನ. ಕಡಲ ದಾಟಿದೆ ನಾನು ಒಡೆಯ ರಾಘವ ತನ್ನ. ಮಡದಿ ಸೀತೆಯ ಹುಡುಕಲ್ ಕಡು ಜವದಿ ಕಾಲುವೆಯ ತೆರೆದೊಳ್. ಕಡಲ ದಾಟಿದೆನೋ ನಾನು ಶ್ರೀರಾಮರ ದಯದಿ, ಕಡಲ ದಾಟಿದೆನೋ ನಾನು. ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಗ ಪರ್ವತವನ್ನು ತಿರಸ್ಕಾರ ಮಾಡಿ ಬಂದದ್ದು, ನಾಗಮಾತೆಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಹಿಂಬಾಲಿಸಿ ನನ್ನನ್ನು ಚಲಿಸಿದಂತೆ ನಿರ್ಧಾರ ಮಾಡಿದ್ದ ಸಿಮ್ಮಿಕಿ ಎಂಬ ರಾಕ್ಷಸಿಯ ಶರೀರವನ್ನು ಸೂಕ್ಷ್ಮ ಅಣುರೂಪಿನಿಂದ ಹೊಕ್ಕಿ ಅವಳ ಶರೀರದಲ್ಲಿ ದೀರ್ಘವಾಗಿ ಬೆಳೆದು
ಶರೀರವನ್ನೇ ಸೀಳಿ ಹೊರಗೆ ಬಂದದ್ದು ಇದೆಲ್ಲವೂ ನಿನ್ನ ಮಹಿಮೆಯಿಂದಲ್ಲವೇ ದೇವ. ನಿನ್ನ ಕರುಣ ಕಟಾಕ್ಷವೂ ಸದ್ದ ನನ್ನ ಮೇಲಿರಲಿ ತಂದೆ, ಮೇಲಿರಲಿ. ಇದೇ ಅಲ್ಲವೇ ಲಂಕಾ ನಗರವು? ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಇರಲಿ, ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಸುರಕುಲವಂ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳದ ಶಾಸನನ ಪುರವಿದೋ ಶ್ರೀರಾಮಚಂದ್ರನ ಕೃಪೆಯೋ. ಈ ಪಟ್ಟಣವು ನೋಡುವುದಕ್ಕೆ ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವುದು. ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಇದು ಧುರ ಇಂದು ಬಲ. ಚಂಡದಾನವ ಮಂಡಲೇಂದ್ರನ ಕಂಡು ಇದು ಧುರ ಇಂದು ಬಲ. ಲಂಕಾ ನಗರವ ಮಣಿಮಂಡಲ ನವನಿದ ಕಂಡನ ಲಂಕಾ ನಗರವ. ಗಗನ ಕಾಲೋಕಿ ಬಗವ ಕಲ್ಗಳ ಗಗನ ಕಾಲೋಕಿ ಬಗವ ಕಲ್ಗಳ ಮೇಲಿಂದಿಳಿಯುತ್ತ ಮೇಲಕ್ಕೆ ಸೆಯುತ್ತೆ ಮೇಲಿಂದಿಳಿಯುತ್ತ ಮೇಲಕ್ಕೆ ಸೆಯುತ್ತೆ. ಸುಗುಣ ತರದಿ ಸುಗುಣ ನೆನೆಸಿ ಕರದಿಯೊಳಗೆ ಸುಗುಣ ನೆನೆಸಿ ಕರದಿಯೊಳಗೆ ಸುಗುಣ ನೆನೆಸಿ ಇಲ್ಲಿಗೆ ಬರುತ್ತಿರನ ಕಂಡನ ಲಂಕಾ ನಗರವ ಮಣಿಮಂಡಲ ನವನಿದ ಕಂಡನ ಲಂಕಾ ನಗರವ. ಗಗನ ಕಾಲೋಕಿ ಗಗವ ಕಲ್ಗಳ ಗಗನ ಕಾಲೋಕಿ ಗಗವ ಕಲ್ಗಳ ಮೇಲಿಂದಿಳಿಯುತ್ತ ಮೇಲಕ್ಕೆ ಸೆಯುತ್ತೆ ಮೇಲಿಂದಿಳಿಯುತ್ತ ಮೇಲಕ್ಕೆ ಸೆಯುತ್ತೆ. ಜಗತಿಯೊಳಗೆ ಸುಗುಣ ನೆನೆಸಿ ಜಗತಿಯೊಳಗೆ ಸುಗುಣ ನೆನೆಸಿ ಜಗತಿಯೊಳಗೆ ಸುಗುಣ ನೆನೆಸಿ ಇಲ್ಲಿಗೆ ಬರುತ್ತಿರನ ಕಂಡನ ಲಂಕಾ ನಗರವ ಮಣಿಮಂಡಲ ನವನಿದ ಕಂಡನ ಲಂಕಾ ನಗರವ.
ಇದೆಲ್ಲವೇ ಲಂಕಾಪಟ್ಟಣವು ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಇರಲಿ, ಇನ್ನು ಸ್ವಲ್ಪ ಒಳಗೆ ಹೋಗಿ ನೋಡುವೆನು.